ನನ್ನ ಮಗ ಲವ್ ಮಾಡೋ ಹುಡುಗಿಯರ್ನೆಲ್ಲ ಸೊಸೆ ಅಂತ ಮನೆ ತುಂಬಿಸ್ಕೊಳಕ್ಕಾಗತ್ತಾ? ನಮ್ ಕೆಪಾಸಿಟಿ ಏನು, ಸ್ಟೇಟಸ್ ಏನು, ನಮ್ ಮನೆಗೆ ಸೊಸೆಯಾಗಿ ಬರೋವಳು ಶ್ರೀಮಂತಿಕೆಯಲ್ಲಿ ನಮ್ಗಿಂತ ಒಂದ್ ಕೈ ಜಾಸ್ತಿ ಇರ್ಬೇಕು. ಪವಿತ್ರವಾದ ಪ್ರೀತಿ ಪ್ರೇಮಕ್ಕಿಂತ ಶ್ರೀಮಂತಿಕೆನೇ ಹೆಚ್ಚಾಯ್ತಾ ನಿಮ್ಗೆ? ಹೌದು, ಈ ಪ್ರೀತಿ ಪ್ರೇಮ ಎಲ್ಲ ಬರೀ ಸಿನಿಮಾಗಳಲ್ಲಿ. ಶ್ರೀನಿವಾಸ ರಾಯರೇ, ಇದು ನನ್ನ ಮಗಳ ಭವಿಷ್ಯದ ಪ್ರಶ್ನೆ. ನಂಬಿಸಿ ಮೋಸ ಮಾಡೋದು ಯಾವ ನ್ಯಾಯ? ಅಂದ್ರೆ ನಮ್ ಮಗ ಮೋಸ ಮಾಡಿದಾನಂತಾನೆ ನೀವ್ ಹೇಳೋದು? ಹೌದು. ನೋಡಿ, ನಿಮ್ ಮಗಳು ಹೇಗೆ ಇದ್ರು ಸೊಸೆ ಮಾಡ್ಕೊಳ್ಳೋಕೆ ನಾವು ರೆಡಿ. ನಿಮ್ ಮಗಳು ನಮ್ಮನೆ ಸೊಸೆ ಆಗ್ಬೇಕಾದ್ರೆ 100,000 ಚಿನ್ನ, 500 kg ಬೆಳ್ಳಿ, 118 ಪ್ರೀಮಿಯರ್ ಕಾರು, 10 ಲಕ್ಷ ಕ್ಯಾಶ್ ಡಿಪಾಸಿಟ್ ಹಾಗೂ ನಮ್ಮ ಲೆವೆಲ್ ತಕ್ಕಂತೆ ವರೋಪಚಾರ ಇತ್ಯಾದಿ ಕೊಡೋ ಹಾಗಿದ್ರೆ ಹೇಳಿ. ಏರ್ ಕಂಡೀಷನ್ ಛತ್ರನೇ ಬುಕ್ ಮಾಡ್ತೀವಿ. ನಮ್ಮ ಮಗ ಬಾಯಿ ಮುಚ್ಕೊಂಡು ಬಂದು ತಾಳಿ ಕಟ್ತಾನೆ. ನಾವು ಅಷ್ಟೊಂದು ಶ್ರೀಮಂತರಲ್ಲ. ತಿರ್ಬೋಕಿಗಳನ್ನ ತಂದು ಇಟ್ಕೊಳ್ಳಕ್ಕೆ ಇದೇನ ಅನಾಥಾಶ್ರಮ ಅಲ್ಲ. ಅವಳು ಶೀಲಾ ಕೆಡ್ಸಕ್ಕಿಂತ ಮುಂಚೆ ನಿಮ್ ಮಗ ಅದನ್ನ ಯೋಚನೆ ಮಾಡ್ಬೇಕಿತ್ತು. ನಮ್ ಮಗನೇ ಶೀಲಾ ಕೆಡಿಸಿದಾನೆ ಅನ್ನೋದಕ್ಕೆ ಏನಿದೆ ಸಾಕ್ಷಿ? ನೋಡು ಮರಿ, ನಾನು ಕುಡ್ದಿರೋ ಆಲ್ಕೋಹಾಲ್ನಲ್ಲಿ ಕಾಲು ಭಾಗ ನೀನು ಹಾಲು ಕುಡ್ದಿಲ್ಲ. ನಿನ್ನ ಜೋರು ಇಲ್ಲಿಟ್ಕೋಬೇಡ. ಆ ಹುಡುಗಿಗೆ ಹೊಟ್ಟೆ ಕಾಣಿಸೋಕ್ ಮುಂಚೆ ಯಾರಾದ್ರೂ ಬಕ್ರಾನ ಹಿಡಿದು ತಾಳಿ ಕಟ್ಟಿಸ್ಬಿಡಿ. ಮೊದಲು ಜಾಗ ಖಾಲಿ ಮಾಡಿ ಇಲ್ಲಿಂದ. ಶ್ರೀನಿವಾಸ ರಾಯರೇ, ದಯಮಾಡಿ ಅಮ್ಮ. ನನ್ ತಂಗಿಗೆ ಮೋಸ ಮಾಡಿ ಈಗ ಅಷ್ಟೊಂದು ವರದಕ್ಷಿಣೆ ಕೇಳಿದ್ರೆ ನಾನು ಎಲ್ಲಿಂದ ಕೊಡ್ಲಿ? ಆ ಪಾಪಿಗಳನ್ನ ತುಂಡ್ ತುಂಡ ಕತ್ತರಿಸ್ತೀನಿ. ಹಾಗೆ ಮಾಡಿದ್ರೆ ನಿನ್ ತಂಗಿ ಬಾಳ್ ಸರಿ ಹೋಗುತ್ತಾ? ಅದೇನೋ ಹೇಳ್ತಾರಲ್ಲ, ಬಡವನ ಕೋಪ ದೌಡೆ ಮೂಲ ಅಂತ. ಎಕ್ಸಾಕ್ಟ್ಲಿ ಕರೆಕ್ಟ್. ನೋಡಿ, ನೀವೆಲ್ಲ ಬಾಳಿ ಬದುಕಬೇಕಾದವರು. ಹೀಗೆ ಸಿಟ್ಟಿನ ಕೈಲಿ ಬುದ್ಧಿ ಕೊಡಬಾರ್ದು. ನಿಮಗೆ ನಾವು ಹೆಲ್ಪ್ ಮಾಡ್ತೀವಪ್ಪ. ನೀವು ನಮ್ಗೆ ಹೆಲ್ಪ್ ಮಾಡ್ತೀರಾ? ಯಾಕೆ ಮಾಡಬಾರ್ದು? ನಮ್ಮ ಹತ್ರ ಬೇಕಾದಷ್ಟು ದುಡ್ಡಿದೆ. ಒಳ್ಳೆ ಕಾರ್ಯಕ್ಕಾದ್ರೂ ಉಪಯೋಗ ಆಗ್ಲಿ. ಹಾಗಂತ ಎಷ್ಟು ಜನಕ್ಕೆ ಹೆಲ್ಪ್ ಮಾಡ್ತೀರಾ? ಊರ್ನವ್ರಿಗೆಲ್ಲ ಮಾಡಕ್ಕಾಗತ್ತಾ? ನೀವು ಒಳ್ಳೆಯವರು, ನಮಗ್ ಗೊತ್ತಿರೋರು, ಮೇಲಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಥರ. ಬೇಡ ಅಂತ ಅನ್ಬಾರ್ದು. ಮೇಡಮ್, ಇವತ್ತೇನೋ ನೀವು ಹೆಲ್ಪ್ ಮಾಡ್ತೀರಾ, ನಾಳೆ ಅವರು ಮತ್ತೆ ಏನಾದ್ರೂ ಕೇಳಿದ್ರೆ ನಾನು ನಿಮ್ಮನ್ನ ಕೇಳಕ್ಕಾಗತ್ತಾ? ಬೇಡ, ನನ್ನ ಪ್ರಾಬ್ಲಮ್ನ ನಾನೇ ಸಾಲ್ವ್ ಮಾಡ್ಕೋತೀನಿ. ವಿಕ್ರಮ್, ಇದು ನೀನೊಬ್ಬನ ಪ್ರಾಬ್ಲಮ್ ಅಲ್ಲ, ಇಟ್ಸ್ ಎ ನ್ಯಾಷನಲ್ ಪ್ರಾಬ್ಲಮ್. ಈ ವರದಕ್ಷಿಣೆಯನ್ನು ಭೂತಾನ ಓಡಿಸ್ಬೇಕಾದ್ರೆ ನಮ್ಗಿರೋದು ಒಂದೇ ದಾರಿ. ಏನದು? ಈಗ ನಾನು ಮಾಡೋ ಪ್ಲಾನ್ಗೆ ನೀವು ಬ್ಯಾಕ್ಗ್ರೌಂಡ್ ಇದ್ರೆ ಸಾಕು. ಯಾರು ವರದಕ್ಷಿಣೆ ಕೊಟ್ರೆ ಮಾತ್ರ ಮನೆ ತುಂಬಿಸ್ಕೋತೀನಿ ಅಂತ ಹೇಳಿ ಕಳ್ಸಿದ್ರಲ್ಲ ಆ ಹುಡುಗಿ ಅಣ್ಣ. ನಾವು ಕೇಳಿದ್ದು 100,000 ಚಿನ್ನ, 500 kg ಬೆಳ್ಳಿ, 10 lakhs rupees ಕ್ಯಾಶ್ ಡಿಪಾಸಿಟ್, ಮತ್ತೆ 118 ಪ್ರೀಮಿಯರ್ ಕಾರ್. ಅದನ್ನೆಲ್ಲ ಬಿಸಾಕಿದ್ರೇನೆ ನಾನ್ ತಾಳಿ ಕಟ್ಟೋದು. ಎದಳೆ ಮೇಲೆ ನಿನ್ನ ಯೋಗ್ಯತೆ ಏನು, ನಮ್ಮ ಯೋಗ್ಯತೆ ಏನು? ನಿಮಗ್ ಯೋಗ್ಯತೆ ಇದೆಯಾ? ಹೋಗಿ ಹೋಗಿ ಅಷ್ಟೊಂದು ಕಡಿಮೆ ಕೇಳೋದಾ? ನೀವು ಕೇಳಿದ್ದು 100,000 ಚಿನ್ನ, ಆದ್ರೆ ನಾನು 150,000 ಚಿನ್ನ ಕೊಡ್ತೀನಿ. 750 kg ಬೆಳ್ಳಿನೂ ಕೊಡ್ತೀನಿ. 10 ಅಲ್ಲ 25 lakhs ಕ್ಯಾಶ್ ಡೆಪಾಸಿಟ್ ಮಾಡ್ಕೊಡ್ತೀನಿ. ಒಂದಲ್ಲ 3 118 ಪ್ರೀಮಿಯರ್ ಕಾರ್ ಕೊಡ್ತೀನಿ. ಏರ್ ಕಂಡೀಷನ್ ಛತ್ರದ ಬಿಲ್ನ ನಾನೇ ಕ್ಲಿಯರ್ ಮಾಡ್ಕೋತೀನಿ. ಇದುವರೆಗೂ ಯಾರು ಮಾಡಿರದಂತ ವರೋಪಚಾರ ಮಾಡಿ ಭರ್ಜರಿಯ ಮದುವೆ ಮಾಡಿ ಕಳಿಸ್ತೀನಿ. ಹೌದಾ? ಅವತ್ತು ನಿಮ್ಮ ಅಪ್ಪನ್ ನೋಡಿದಾಗ ಇದ್ಯಾವ್ದೋ ತಗಡು ಫ್ಯಾಮಿಲಿ ಅಂದ್ಕೊಂಡೆ. ಇಲ್ಲ ಇಲ್ಲ, ಈಗ ನಿಮ್ಮನ್ನ ನೋಡಿದಾಗ ಗೊತ್ತಾಯ್ತು ನೀವು ನಮ್ಮ ಅಂತಸ್ತಿಗೆ ಸರಿಯಾದ ಬೀಗ್ರು ಅಂತ ಅಲ್ವೇ? ನೋಡಿ ಬಿಗ್ರೆ, ನೀವ್ ಏನೆಲ್ಲ ಹೇಳಿದ್ರಲ್ಲ ಅದನ್ನ ತಾಳಿ ಕೊಟ್ಟಕ್ ಮುಂಚೆನೆ ಕೊಟ್ಟು ಬಿಡ್ಬೇಕು. ಆಗ ನಾನು ಹ್ಯಾಪಿಯಾಗಿ ತಾಳಿ ಕಟ್ತೀನಿ. ಆದ್ರೆ ಒಂದ್ ಕಂಡೀಷನ್, ನಾನಿರೋದು ಪರದೇಶದಲ್ಲಿ. ನನ್ ತಂಗಿ ಮದ್ವೆ ಆದ್ಮೇಲೆ ಏನು ಕೊಟ್ಟಿಲ್ಲ ಅಂತ ಹೇಳಿ ಮನೆಯಿಂದ ಆಚೆ ಓಡಿಸ್ಬಿಟ್ರೆ ಛೇ 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 ಛೇ, ನಂಬಿಕೆ ದ್ರೋಹ ಮಾಡೋರಲ್ಲ ನಾವು. ನಮಗೂ ಮನುಷ್ಯತ್ವ ಅಂತ ಇದೆ. ವರದಕ್ಷಿಣೆನ ನಾವು ಕೊಟ್ರೆ ಮಾತ್ರ ತಾಳಿ ಕಟ್ಟಿಸ್ತೀವಿ ಅಂತ ಹೇಳೋ ಅಂತ ನಿಮ್ಮ ಮನುಷ್ಯತ್ವನ ಕೈ ತುಂಬಾ ವರದಕ್ಷಿಣೆ ಕೊಟ್ಮೇಲೆ ನಾನು ಹೇಗ್ ನಂಬೋದು? ನಿಮಗ್ ಬೇಕಿದ್ರೆ ಸ್ಟಾಂಪ್ ಪೇಪರ್ ಮೇಲೆ ಬರ್ಕೊಡ್ತೀನಿ. ಈಗಲೇ ಸ್ಟಾಂಪ್ ಪೇಪರ್ ತರ್ತೀನಿ ನಾನು. ಆ ಶ್ರಮ ನಿಮಗ್ ಬೇಕಾಗಿಲ್ಲ. ನಾನೇ ಖುದ್ದಾಗಿ ಸ್ಟಾಂಪ್ ಪೇಪರ್ ಅಲ್ಲಿ ಟೈಪ್ ಸಹಿತ ಮಾಡಿಸಿ ತಂದಿದ್ದೀನಿ. ನೀವು 3 ಜನ ಸೈನ್ ಮಾಡಿದ್ರೆ ಸಾಕು. ಒಂದ್ ಸೆಕೆಂಡ್
ಶುಕ್ರವಾರ 10:30 12 ಗಂಟೆ ರಾಹುಕಾಲ ಕಾಣೆ. ಸ್ವಲ್ಪ ತಡೀರಿ. ಅಯ್ಯೋ ಸುಮ್ನಿರಿ. ಸಂಪತ್ ಶುಕ್ರವಾರ ಭಾಗ್ಯಲಕ್ಷ್ಮಿ ಮನೆಗೆ ಬರುವಾಗ ರಾಹುಕಾಲ ಯಮಗಂಡ ಕಾಲ ಅಂತ ಏನೇನೆ ಹೇಳ್ಬೇಡಿ. ಮಾಡ್ತೀನಿ. ಮಾಡ್ತೀನಿ. ನೀವು ಮಾಡ್ರಿ ಮೊದ್ಲು. ಕೊಡಕಲ್ಲು ಬೇಗ. ಹ್ಮ್